ಆನಂದ ರೂಪಾಯ ಶಿವಾಯ ಬ್ರಹ್ಮಣೇ ನಮಃ. ತ್ರಿಕಾಲವಂದ್ಯರು ಪೂಜ್ಯರಾದ ನನ್ನ ಅಂತರಂಗದ ಸದ್ಗುರು ಸುಕ್ಷೇತ್ರ ಇಂಚಿಗೇರಿ ಮಠದ ಸದ್ಗುರುಗಳಾದ ಸದ್ಗುರು ಸಮರ್ಥ ಬಾಬುಸಾಹೇಬ್ ಮಹಾರಾಜರನ್ನ ಬಾಲ ಬ್ರಹ್ಮಚಾರಿ ಮಾಧವಾನಂದ ಪ್ರಭುಜಿಯವರನ್ನ ಎನ್ನ ಹೃದಯ ಮಂದಿರದಲ್ಲಿ ಧ್ಯಾನಿಸಿಕೊಂಡು ಭಕ್ತಿ ಮುಕ್ತಿಯ ಪುಣ್ಯಕ್ಷೇತ್ರವಾಗಿರ್ತಕ್ಕಂಥ ಈ ಪುಣ್ಯಭೂಮಿಯಲ್ಲಿ ಹಮ್ಮಿಕೊಂಡಿರುವ ವೈರಾಗ್ಯ ನಿಧಿ ಮಾಳಿಂಗರಾಯ ಮಹಾರಾಜರ ಜಾತ್ರಾ ಮಹೋತ್ಸವದ ಈ ಧರ್ಮಸಭೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂಥವರು ನಮ್ಮ ಭಾಗದ ಅಪರೂಪದ ಪರಮಪೂಜ್ಯರು ಆತ್ಮೀಯರಾಗಿರ್ತಕ್ಕಂಥ ಸದ್ಗುರು ಸಮರ್ಥ ದರಿಕಾನಜ್ಜನವರ ದಿವ್ಯ ಚರಣಕ್ಕೆ ನತಮಸ್ತಕನಾಗಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿರತಕ್ಕಂಥ ರೈತ ಸಂಘದ ರಾಜ್ಯ ಸಂಚಾಲಕರು ಆತ್ಮೀಯರಾಗಿರ್ತಕ್ಕಂಥ ಬಾಬುಗೌಡ ಪಾಟ್ಲ ಅವರು ಕೂಡ ಶರಣೆಂದು, ಬೆಳಗಾವಿ ಜಿಲ್ಲಾ ಮುಖಂಡರಾಗಿರ್ತಕ್ಕಂಥ ಕಾಶಪ್ಪನವರು ಕೂಡ ಶರಣೆಂದು, ನಮ್ಮ ಎರಡೂ ಭಜನಾ ಮಂಡಳಿಯವರು ಸಂಗೀತ ಬಳಗಕ್ಕೂ ಕೂಡ ಶರಣೆಂದು, ಇಲ್ಲಿ ನೆರೆದಿರುವ ತಮ್ಮೆಲ್ಲರ ಪಾದಗಳಿಗೂ ಶರಣಾರ್ಥಿಗಳು. ಬಂಧುಗಳೇ, ಅನಿತ್ಯಂ ಭಾಷಾ ರೂಪಂ ಜೀವಿತಂ ದ್ರವ್ಯ ಸಂಚಯ ಕಾರ್ಯದುಷ್ಟ ಸಂವಾಸೋ ಗೃದೈತ್ಯ ತತ್ರಣ ಪಂಡಿತ ಅಂತ ಹೇಳ್ತಾರೆ. ಯಾಕಿವತ್ತು ಮಾಳಿಂಗರಾಯನ ಜಾತ್ರೆಯನ್ನ ನಾವು ಮಾಡಾಕತ್ತೀವಿ ಅಂತಂದ್ರ ತಮಗಾಗಿ ತಮ್ಮ ಮನೆಗಾಗಿ ಬದುಕಲಿಲ್ಲ, ಈ ಸಮಾಜಕ್ಕಾಗಿ, ಈ ನಾಡಿನ, ಈ ಮಣ್ಣು, ತಾಯ್ನಾಡಿನ ಸರ್ವ ಜನರ ಕಣ್ಣೀರು ಒರೆಸು ಸಲುವಾಗಿ ಮಹಾತ್ಮರಾಗಿ ಬದುಕ್ಯಾರ ಅಂತ ಹೇಳಿ ಇವತ್ತವರ ಸಮಾಧಿಯನ್ನ ಮಾಡಿ ಮೂರ್ತಿಯನ್ನ ಮಾಡಿ ನಾವೆಲ್ಲ ಭಂಡಾರಧಾರಿಗಳಾಗಿ ಜಾತ್ರೆಯನ್ನ ಮಾಡಾಕತ್ತೀವಿ. ಯಾಕೆ ಮಾಳಿಂಗರಾಯ ವಿಶೇಷ ಅಂತಂದ್ರ ಹುಲಜಂತಿಯಿಂದ 40 ಕಿಲೋಮೀಟರ್ ಪಂಡ್ರಾಪುರ ಅದ. ಯಾರೋ ಹೇಳಿದ್ರಂತ, ಯಪ್ಪ ಇಲ್ಲೇ ಅದಿರಲ್ರಿ ಪಂಡ್ರಾಪುರ ವಿಠಲನ್ ದರ್ಶನಕ್ಕೆ ಹೋಗ್ರಿ ಅಂತಂದಾಗ ಮಾಳಿಂಗರಾಯ ಅಂದ, ನಾನ್ ನಿಷ್ಕಾಮ ಗಟ್ಟಿ ಭಕ್ತಿಯನ್ನ ಮಾಡ್ತೀನಿ, ಅವನ ಮ್ಯಾಗ ಅಖಂಡ ವಿಶ್ವಾಸದ, ನಾಯಕ್ ಪಂಡ್ರಾಪುರಕ್ಕೆ ಹೋಗ್ಲಿ, ಭಕ್ತ ಬೇಕಾದ್ರ ವಿಠಲ್ನ ಇಲ್ಲಿ ಬರ್ತಾನ ಅನ್ನೋದ್ರೊಳಗ ರಾಡಿ ಒಳಗ ಜಮೀನೊಳಗ ನಿಂತಿರ್ತಕ್ಕಂತ ಮಾಳಿಂಗರಾಯ ವಿಠಲ್ ಅಂತಾನ. ಮಾಳಿಂಗರಾಯ ರಾಡಿಯದ ಕೆಸರದ ನಾ ಎಲ್ಲಿ ನಿಲ್ಲಲಿ ಅಂತಂದಾಗ 2 ಇಟ್ಟಿಗೆನ ತೆಗದಲ್ಲಿ ಕೆಸರಿನ ಮಧ್ಯದೊಳಗೆ ಇಡ್ತಾನ ಮಾಳಿಂಗರಾಯ. ಅವಾಗ ವಿಠಲ 2 ಇಟ್ಟಂಗಿ ಮ್ಯಾಗ ನಿಂತ ಹಿಂಗ್ ಕೈ ಇಟ್ಟಾನಲ್ಲ, ಇವತ್ತು ಕೂಡ ವಿಠಲ ಮೂರ್ತಿ ಹಂಗ. ಅವನ ನಂಬಿ ಬಂದ ಮೇಲೆ ಅವನಂತಾಗದಿದ್ದರೆ ಈ ಭುವನಕ್ಕೆ ಬಂದು ಫಲವೇನು ಅಂತ ಹೇಳ್ತಾರೆ. ಅಂತ ಮಾಳಿಂಗರಾಯ ಮಹಾರಾಜರನ್ನ ಜಗತ್ತು ಬಿಟ್ಟಿಲ್ಲ, ಈ ಸಮಾಜ ಬಿಟ್ಟಿಲ್ಲ, ಈ ಜನ ಬಿಟ್ಟಿಲ್ಲ. ಮಹಾರಾಷ್ಟ್ರದ ಒಂದು ಹಳ್ಳಿಯೊಳಗ ಮಾಳಿಂಗರಾಯ ಮಹಾರಾಜರನ್ನ ಹುಲಜಂತಿ ಮಾಳಿಂಗರಾಯ ಮಹಾರಾಜರನ್ನ ಕರೀತಾರ. ಮಾಳಿಂಗರಾಯ ಮಹಾರಾಜರು ಜ್ಞಾನಿ ಅಲ್ಲ, ಸಂತ ಅಲ್ಲ, ಇವರು ಮಹಾರಾಜರ ಎಲ್ಲಾ ಡಾಂಬಿಕ್ ಸುಳ್ಳದಾರ ಅಂತ ಹೇಳಿ ಒಂದು ಹಳ್ಳಿ ಕರೆದು ದೇವಿ ಭಾವಚಿತ್ರ ಇಟ್ಟು ಅದರ ಮುಂದೆಲ್ಲ ತಗ್ಗಿನೊಳಗ ಕುರಿ ಕೋಳಿ ಎಲ್ಲಾ ಕತ್ತರಿಸಿ ಮಾಂಸ ಕಂಡ ಹಾಕ್ತಾರ. ಹಾಕಿ ಮ್ಯಾಗ ಬಿಡಿ ಬಟ್ಟಿ ಮುಚ್ಚಿ ಹಾಕ್ತಾರ. ಮಾಳಿಂಗರಾಯ ಮಹಾರಾಜರು ಬಂದಲ್ಲಿ ನಿಲ್ತಾರ. ಇಲ್ಲಿ ಏನ್ ಇಟ್ಟೀರಿ ಅಂತಂದ ಊರಾಗ 4 ಜನ ಏನು ಮಾಂಸ ಕಂಡು ಕತ್ತರಿಸಿ ಹಾಕಿದ್ರಲ್ಲ, ಅವ್ರಂತಾರ, ಯಪ್ಪ ದೇವಿ ಪೂಜೆ ಮಾಡ್ಬೇಕಲ್ರಿ ಮಲಗಿ ಇಟ್ಟಿವ್ರಿ ಅಂತ ಹೇಳಿದ್ರು. ತ್ರಿಕಾಲಜ್ಞಾನಿ ರೂಢಿಯೊಳಗ ಮಹಾತ್ಮರಾಗಿರ್ತಕ್ಕಂತ ಹುಲಜಂತಿ ಮಾಳಿಂಗರಾಯ ಅಜ್ಜನಿಗೆ ಗೊತ್ತಾಗ್ತದ ಇವ್ರೇನ್ ಮಾಡಾಕತ್ತಾರ ಆಡಂಬರ ನಾಟಕ ಅಂತ ಹೇಳಿ. ಕಣ್ಣು ಮುಚ್ಚಿ ನೋಡಿದ್ರೆ ಒಳಗ ಮಾಂಸ ಕಂಡ ಕಾಣ್ತದ. ಹಂಗಂದ್ರ ಮಲಗಿ ತೆಗೀರಿಪ್ಪ ಪೂಜೆ ಮಾಡೋಣ ಅಂದಾಗ ಯಾರು 4 ಜನ ಕತ್ತರಿಸಿ ಹಾಕಿದ್ರಲ್ಲ ಅವರೆಲ್ಲ ನಕ್ಕೊಂತ ಹುಲಜಂತಿ ಮಾಳಿಂಗರಾಯ ಸುಳ್ಳದಾನ, ಇಡೀ ಜಗತ್ತಿಗೆ ಗೊತ್ತಾಗ್ತದ ಖುಷಿಲೆ ನಕ್ಕೊಂತ ಏನ್ ಮಾಡ್ತಾರೆ, ಬಿಡಿ ಬಟ್ಟಿ ತೆಗಿತಾರ. 4 ಜನ ಕೈ ಹಾಕಿ ಮಾಂಸ ಕಂಡ ತಗೊಂತಾರ. ಅವ್ರ ಕೈಯಾಗಿದ್ದಾಗ ಮಾಂಸ ಕಂಡಾಗೆ ಇರ್ತದ. ಭಂಡಾರದ ಒಡೆಯನಾಗಿರ್ತಕ್ಕಂಥ ಹುಲಜಂತಿ ಮಾಳಿಂಗರಾಯನ ಕೈಯಾಗ ಬಂದಾಗ ಅದೆಲ್ಲ ಮಲಗಿವಾಗಿ ಪರಿವರ್ತನೆ ಆಗ್ತದೆ. ಇದು ಭಕ್ತಿಯ ತಾಕತ್ ಅಂತ ಹೇಳ್ತಾರೆ. ಜ್ಞಾನಿ ಆಚೆ ಶರೀರ್ ते ಮಿಥ್ಯವೇ ನಿರ್ವಿಕಾರ ಜೇತೆ ಪಡೆ ತ್ಯಚಿ ಸಾರ ಪುಣ್ಯ ಭೂಮಿ ಅಂತ ಹೇಳ್ತಾರೆ. ಸಂಗೊಳ್ಳಿ ರಾಯಣ್ಣ ಹೆಸರು ತಾವೆಲ್ಲ ಕೇಳಿರಿ. ಹಾ, ಯಾಕೆ ನಂದಗಡದೊಳಗೆ ಗಲ್ಲಿಗೆ ಹಾಕಂತ ಹೇಳಿದ ರಾಯಣ್ಣ? ನಂದಗಡದ ಭೂಮಿಯೊಳಗ ಚೆನ್ನಮ್ಮನ ಸಂಸ್ಥಾನವನ್ನ ಸ್ವತಂತ್ರ ಮಾಡುವ ಸಲುವಾಗಿ ಆಳು ಕಾಳುಗಳನ್ನ ಹಣವನ್ನ ಸಂಗ್ರಹ ಮಾಡುವ ಕಾಲಕ್ಕ ನಂದಗಡದ ಭೂಮಿಯೊಳಗ ಕಾಲಿಡೋದ್ರೊಳಗ ಒಬ್ಬ ಮುತ್ತೈದೆ ಹೆಣ್ಮಗಳು ತುಂಬಿದ ಕೊಡ ತಗೊಂಡು ಎದುರಿಗೆ ಬರ್ತಾಳ. ಅವಾಗ ರಾಯಣ್ಣನ ನೋಡಿದ ತಕ್ಷಣ ಹೆಣ್ಮಗಳು ಏನ್ ಮಾಡ್ತಾಳ ಆ ತಾಯಿ ಅಂತಂದ್ರ ಕೊರಳೊಳಗಿರ್ತಕ್ಕಂತ ಬಂಗಾರದ ಮಾಂಗಲ್ಯವನ್ನ ತೆಗೆದು ರಾಯಣ್ಣನ ಕೈಯೊಳಗಿಡ್ತಾಳ. ತಾಳಿ ಸರ ತೆಗೆದ ಕೈಯಾಗಿಟ್ಟಾಗ ರಾಯಣ್ಣ ಕಣ್ಣೀರ್ ಹಾಕೊಂತ ಹೇಳ್ತಾನ, ತಾಯಿ ಮಾಂಗಲ್ಯ ಕೊಡಬೇಡ, ಕೊಟ್ರ ನಿನ್ನ ಸುಮಂಗ್ಲಿ ಹೋಗ್ತದ ಅಂತಂದಾಗ ಆ ಮುತ್ತೈದೆ ತಾಯಿ ಹೇಳ್ತಾಳ, ರಾಯಣ್ಣ ನಾನು ಸುಮಂಗ್ಲಿ ಹೋಗಂಗಿಲ್ಲ, ಮನಿಗೆ ಹೋಗಿ ನನ್ನ ಗಂಡನ ಕಡೆ ಅರಿಶಿನ ಬೇರ್ ಕಟ್ಕೊಂತೀನಿ. ಆದ್ರ
ನಿನ್ನ ಕೈಯಾಗ ಬಂಗಾರದ ಸರ ಕೊಟ್ರೆ ಈ ತಾಳಿ ಕೊಟ್ರೆ ಏನಾಗ್ತದಂದ್ರೆ ನೀ ಮಾರಿ ಹಣ ತಗೊಂಡು ಆಳು ಕಾಳು ಸಂಗ್ರಹ ಮಾಡಿ ಕಿತ್ತೂರು ನಾಡು ಸ್ವತಂತ್ರ ಮಾಡಿದೆ ಅಂದ್ರ ಕಿತ್ತೂರು ನಾಡಿನೊಳಗೆ ಇರ್ತಕ್ಕಂಥ ಎಲ್ಲಾ ಹೆಣ್ಮಕ್ಳು ಸುಮಂಗ್ಲಿ ಆಗ್ತಾರ ಏನ ತಗೋ ಇದನ್ನಂತ ಕೊಡ್ತಾರ. ಅದಕ್ಕ ಇವತ್ತ ನಂದಗಡಕ್ಕೆ ಹೋಗಿ ಎಲ್ಲ ನಾವು ತಾಯಂದ್ರ ಏನು ಮಾಡ್ತೀವಿ ಅಂದ್ರ ತೊಟ್ಟಿಲೊಳಗೆ ಕಾಯಿ ಕಟ್ಟಿ ತೊಟ್ಲಾ ಕಟ್ಟಿ ರಾಯಣ್ಣನಂತ ಮಕ್ಕಳು ಹುಟ್ಲಿ ಅಂತೇಳಿ ನಾವೆಲ್ಲ ಬಿಡ್ಕೊಂಡು ಬರ್ತಾ ಇದೀವಿ. ಇವತ್ತು ಬಹಳ ಏನು ಹೇಳೋದಿಲ್ಲ, ಎಲ್ಲ ಭಜನೆ ಹಾಡ್ಲಿಕ್ಕತ್ತಾರ, ಪದಗಳ ನಡಿಲಿಕ್ಕತ್ತಾವ. ನಾ ಏನ್ ಮಾತನಾಡೋ ವೇದಿಕೆ ಅಲ್ಲ, ನಮ್ಮ ದರಿಕಾನ್ ಅಜ್ಜನವ್ರು ಹೇಳಿದ್ರು ಅಂತ ಒಂದೆರಡು ಮಾತುಗಳನ್ನ ತಮ್ಮ ಮುಂದೆ ಹಂಚ್ಕೊಂಡಿನಿ. ತಾವು ಕೂಡ ಸಣ್ಣ ವಿಷಯ, ಇದು ಕಲಿಯುಗ ಅದ. ತಾವು ಪದೊಳಗೆ ಹಾಡುವೊಳಗೆ ಬಹಳ ಸಲ ಕೇಳ್ತಾ ಇರ್ತೀನಿ ನಾನು. ಕಾಲಜ್ಞಾನ ಹೇಳ್ತದ, ಬಬಲಾದಿ ಸದಾಶಿವ ಮುತ್ತೆ ಕಾಲಜ್ಞಾನ ಬರೀತಾನ. ಬಿದ್ದೀವು ಅಂತಿರೋ ಮಕ್ಕಳಿರ, ಭೂಮಿ ಎದ್ದೆದ್ದು ಬಡದಿತ್ತು ಮಕ್ಕಳಿರ, ಹದ್ದುಕ್ಕಾಗಿ ಹರ್ಕೊಂಡು ತಿನ್ನುವ ದಿನಮಾನಗಳು ಬರ್ತಾವ ಬಲು ಎಚ್ಚರ, ರೊಕ್ಕದ ಗಡಿಗೆ ಹೊತ್ತು ಇವಾಗ ಬಿಕ್ಕಿ ಬಿಕ್ಕಿ ಎತ್ತಿರೋ ಮಕ್ಕಳಿರ. ಉಳುವಿ ಚೆನ್ನ ಬಸವನ್ನ ಹೇಳ್ತಾನ, ಉಳುವಿಯ ಚೆನ್ನನು ಕಲಿಯುಗದೊಳಗೆ ಹುಟ್ಟಿ ಬರುವಾಗ ಜೊಳ್ಳ ಜೊಟ್ಟೆಲ್ಲ ಹಾರಿ ಹೋಗಿ ಗಟ್ಟಿ ಕಾಳಷ್ಟ ಉಳಿತಾವಂತ ಹೇಳ್ಯಾನ. ಮಾಳಿಂಗರಾಯ ಮಹಾರಾಜರ ಆಶೀರ್ವಾದದಿಂದ, ದರಿಕಾನ್ ಅಜ್ಜನವರ ಆಶೀರ್ವಾದದಿಂದ ಕೋವಿಡ್ದೊಳಗ ನಿಮಗ ನಮಗ ಏನೂ ಆಗ್ಲಾರ್ದ ಜೀವಂತ ಇದೀವಿ ಅಂದ್ರೆ ನಾವೆಲ್ಲಾ ಗಟ್ಟಿ ಕಾಳ ಅದೀವಿ. ಮತ್ತೆ ಗಟ್ಟಿ ಕಾಳ ಅದೀವಿ ಅಂತೇಳಿ ಏನ್ ಬೇಡಬೇಕ್ರಿ? ಏನು ಬೇಡಬೇಕು? ಮಾಳಿಂಗರಾಯ ಅಜ್ಜನ ಗದ್ಗಿ ಪಾದಕ್ ಬಿದ್ದು ಏನು ಬೇಡಬೇಕಾಗಂದ್ರೆ ಈ ಭಾಗದೊಳಗೆ ಇರ್ತಕ್ಕಂಥ ಎಲ್ಲಾ ಜನರು ಕಣ್ಣೀರ್ ವರ್ಷಪ್ಪ. ಇಡೀ ಕರ್ನಾಟಕದೊಳಗೆ ಇರ್ತಕ್ಕಂಥ ಎಲ್ಲಾ ಜನರು ಧರ್ಮಾತೀತ, ಪಕ್ಷಾತೀತ, ಜಾತ್ಯತೀತವಾಗಿ ಎಲ್ಲಾ ಜನ ಆನಂದ ಇರುವಂಗ ಬೇಡಬೇಕಾಗ್ಯದ. ನಾವೇನ್ ಬೇಡಾಕತ್ತೀವಿ? ಇಲ್ಲೇ ನಮ್ಮ ರಾಯಬಾಗ್ ತಾಲೂಕಿನ ಕನದಾಳ ಅಂತ ಒಂದು ಊರದ. ಕೇಳಿರಿ ಊರ ಹೆಸರ ಕನದಾಳ? ಕೇಳಿರಿಲ್ಲ? ಜೋರ್ಲ ಹೇಳ್ರಿ, ಊಟ ಆಗೈತಿಲ್ಲ? ಕೇಳಿರಿ ತಾಯಿ? ಕೇಳಿರಿಲ್ಲ ಕನದಾಳ ಊರ? ನಿಮ್ಮದಾದ, ಅದಕ್ಕೆ ಕೇಳಕತ್ತೀನಿ. ಕನದಾಳದೊಳಗ ಹುಲಿಕಾಂತೇಶ್ವರ ಅಂತ ಒಂದು ದೇವಸ್ಥಾನ ಅದ. 16-17 ದಿವಸದ ಹಿಂದ ಒಂದು ಹುಂಡಿ ಹೊಡೆದಾರ, ಗುಡಿ ಮುಂದಿಟ್ಟಿದ್ದ. ಅದ್ರೊಳಗ ಲಕ್ಷ ಹಣ ಬಂದದ. ಎಲ್ಲ ಹಿರಿಯರು ಎನ್ಸ್ಯಾರ. ಒಂದು ಚೀಟಿನೂ ಬಂದದ. ಏನು ಬಂದದ್ರಿ ಚೀಟಿ ಅಂದ್ರ, ಹುಲಿಕಾಂತೇಶ್ವರ ತಾಯಿ ಹೆಣ್ಮಗಳು ಬರ್ದಾಳ್ರಿ ಅದನ್ನ. ಮುಂದಿನ ವರ್ಷ ಜಾತ್ರೆಗೆ ಬರೋದ್ರೊಳಗೆ ಹುಲಿಕಾಂತೇಶ್ವರ ಏನ್ ಆಶೀರ್ವಾದ ಮಾಡ್ಬೇಕಂದ್ರ, ನಿನಗ ದೀಡ್ ನಮಸ್ಕಾರ ಹಾಕ್ತೀನಿ, ಹುಂಡ್ಯಾಗ ಹಣ ಹಾಕ್ತೀನಿ, ಕಾಯಿ ಹೊಡಿತೀನಿ, ನೈವೇದ್ಯ ಹಿಡಿತೀನಿ. ಆದ್ರೆ ಏನ್ ಆಶೀರ್ವಾದ ಮಾಡ್ಬೇಕಂದ್ರ, ಮುಂದಿನ ವರ್ಷ ಜಾತ್ರೆಗೆ ಬರೋದ್ರೊಳಗ ನಮ್ಮ ಅತ್ತಿ ಮಾವ ಬಾಳ ಕಾಡಾಕತ್ತಾರ, ಸಾಯುವಂಗ ಆಶೀರ್ವಾದ ಮಾಡು. ತಜೋರ ಬಾಳ ದೂರಿಂದಲ್ರಿ, ಇಲ್ಲೇ ಕನ್ನಡದೊಳಗ ಒಟ್ಟ ಒಂದ್ ತಿಂಗಳೊಳಗ ಐತದ. ಅವ್ರನ್ನ ಕೊಂದ್ ಏನ್ ಮಾಡೋರಿಗೆ? ಯಾಕ್ರಿ? ಆವಿಷ್ಯ 10 ಹತ್ತಲೇ 100, ನಿದ್ರೆಗೆ ಹೋಗ್ಯಾವ 50, ಪ್ರಾಯಕ್ಕೆ 20, ಪ್ರಾಯದಲ್ಲಿ ಮಾಡಿದ ಗಾಯಕ್ಕೆ 30, ಹೋಯ್ತು 100 ವರ್ಷ. ನೋಡ್ರಿ, ಕೋವಿಡ್ ದೊಳಗ ಮಹಾತ್ಮರನ್ನ ಬಿಟ್ಟಿಲ್ಲ, ರಾಜಕಾರಣಿಗಳನ್ನ ಬಿಟ್ಟಿಲ್ಲ, ಸಾವಿರ ಎಕರೆ ಭೂಮಿ ಇದ್ದವ್ರನ್ನ ಬಿಟ್ಟಿಲ್ಲ, ಬಹಳ ಬಂಗಾರದ ಒಡವಿ ಆಸ್ಥಾನ ಮಾಡಿದಂತ ರಾಜ ಮಹಾರಾಜರನ್ನ ಬಿಟ್ಟಿಲ್ಲ. ಆದ್ರೂ ಇದೆಲ್ಲ ಆಗ್ಲಾರ್ದ ಮಾಳಿಂಗರಾಯನ ಆಶೀರ್ವಾದದಿಂದ ನಾವು ಜೀವಂತ ಇದೀವಿ ಅಂದ್ರೆ ಸಾಧು ಸಂತರ ಸೇವಾ ಮಾಡೋ ಸಲುವಾಗಿ, ಸೈನಿಕರ ಸೇವಾ ಮಾಡೋ ಸಲುವಾಗಿ, ರೈತರ ಸೇವಾ ಮಾಡೋ ಸಲುವಾಗಿ ತಾವೆಲ್ಲ ರೈತರದಿರಿ. ಬಹಳ ಏನು ವಿಷಯ ಹೇಳಂಗಿಲ್ಲ. ತಮಗೊಂದು ವಿನಂತಿಯನ್ನು ಮಾಡ್ಕೊಳ್ತೀನಿ. ಎಲ್ಲ ನಮ್ಮದು ರೈತ ಕುಟುಂಬದ, ತಮ್ದೆಲ್ಲ ತಮ್ಮ ಮನಿಯೊಳಗ 4 ಜನ ಮಕ್ಕಳು ಇರ್ತಾವ. ಯಾರೇ ಇಂಥ ಮಹಾತ್ಮರು, ಅಧಿಕಾರಿಗಳು, ರಾಜಕಾರಣಿಗಳು ಮನೆಗೆ ಬಂದಾಗ ಏನು ಪರಿಚಯ ಮಾಡಿಸ್ತೀರಿ? ಒಬ್ಬ ಡಾಕ್ಟರ್ ಅದಾನ್ರಿ, ಒಬ್ಬ ಇಂಜಿನಿಯರ್ ಅದಾನ, ಇನ್ನೊಬ್ಬ ಪೊಲೀಸ್ ಅದಾನ್ರಿ, ಹೊಲ್ದಾಗ ಕೆಲಸ ಮಾಡೋ ಅದಾನ ಬಿಡ್ರಿ ಅಂತೀವಿ. ಇನ್ ಮ್ಯಾಗ ಹಂಗ ಅನ್ಬೇಡ್ರಿ. ಧರ್ಮ, ಜಾತಿ, ಮತ, ಪಂಥ, ಪಕ್ಷ, ದೊಡ್ಡವ ಸಣ್ಣವ, ಮೇಲು ಕೀಳು ಅನ್ಲಾರ್ದ ಭೂಮಿ ತಾಯಿ ಮಡಿಲ್ನೊಳಗ ಬೆವರು ಸುರಿಶ್ ಅನ್ನವನ್ನ ದುಡುದು ಜಗತ್ತನ್ನ ಜೀವಂತಿಟ್ಟಿರ್ತಕ್ಕಂಥ ಶ್ರೇಷ್ಠ ರೈತ ನನ್ನ ಮಗ ಅದಾನಂತ ಅಭಿಮಾನಲೇ ಪರಿಚಯ ಮಾಡಿಸ್ರಿ. ರೈತ ಇದ್ರ ಜಗತ್. ಇವತ್ತು ಮಾಳಿಂಗರಾಯ ಅಜ್ಜನ ಗದ್ಗಿಗೆ ನೈವೇದ್ಯ ತರಬೇಕಾದ್ರೆ ರೈತ ಬೆಳೆದಂತ ಅನ್ನದಿಂದ ಬರ್ತದ. ಈ ಜಗತ್ತಿನೊಳಗೆ ಶ್ರೇಷ್ಠ ಅಂದ್ರ ರೈತ. ರೈತನಿಲ್ಲ ಅಂದ್ರೆ ಏನೂ ಇಲ್ಲ. ಬದುಕು ಬಹಳ ಕಠಿಣದ. ಅದನ್ನ ಸರಳ ಮಾಡ್ಕೋಬೇಕಾಗಿಂತ ಮಹಾತ್ಮರ ಪಾದಕ್ಕೆ ಬಿದ್ದ ಒಂದ್ ಮಾತನ್ನ ಹೇಳಿ ನನ್ನ ಮಾತು ಮುಗಿಸ್ತೀನಿ. ತಾಯಿ ತಾವೆಲ್ಲ ಮದುವೆಗಳಿಗೆ ಹೋಗಿರ್ತೀರಿ. ಮೊದಲ 11 ದಿನ, 7 ದಿನ, 9 ದಿನ ಮದುವೆ ಇದ್ದು, ಈಗೆಲ್ಲ 2 ನಿಮಿಷದ ಮದುವೆಗೆ ಬಂದು ನಿಂತಾವ್. ಹಳಿ ಸಂಸ್ಕಾರ ಹೋಗಿಬಿಟ್ಟದ. ನಾನೊಂದು ಹುಬ್ಬಳ್ಳಿ ಭಾಗದ ಮದುವೆಗೆ ಹೋಗಿದ್ದೆ. ಮದುವೆ ಆಗ್ತಾ ಇತ್ತು. ಹೆಣ್ಮಗಳಿಗೆ ಗಂಡನ ಹೆಸರು ಹೇಳು ಅಂತ ಒತ್ತಾಯ ಮಾಡ್ತಾ ಇದ್ರು. ತಾಯಿ ಏನೋ ಹೇಳ್ತಾಳಂತ ನಾನು ಹೋಗಿ ನಿಂತೆ. ಎಷ್ಟು ಸುಂದರವಾಗಿ ಹಳ್ಳಿ ಸೊಗಡಿನೊಳಗೆ ಹೇಳಿದ್ರೆ ಗಂಡನ ಹೆಸರು ಅಂದ್ರ,
ಸುತ್ತೂರು ಸುರುಳಿ ಹೋಳಿಗೆ, 66 ಎಣ್ಣೆ ಹೋಳಿಗೆ, ಗದುಗಿನ ಗೋಧಿ ರೊಟ್ಟಿ, ಮುನವಳ್ಳಿ ಬಾಳೆಹಣ್ಣ, ಮರಬದ ಕಡಬ, ಶಿವಳ್ಳಿ ಸೀಕರ್ಣಿ, ಗರಗದ ಗಾಡಿ, ಹುಲಿಕೊಪ್ಪ ಹುಗ್ಗಿ, ಕಲಗಟಗಿ ಕರ್ಚಿಕಾಯಿ, ಶಿರೂರು ಶಾವ್ಗಿ, ಕೊಪ್ಪಳದ ಹಪ್ಪಳ, ಅಂಕೋಲ ಸಾರ, ಕಾಸಿದ ತುಪ್ಪ, ಕರದ ಸಂಡಗಿ, ಉಪ್ಪಾಗೈತಂದ್ರ ಸಪ್ಪಾಗೈತಂತ ಟಿಮ್ ಅಂದೈತಿ. ಅಜ್ಜಾರ ನಾನು ಕೇಳಿದೆ ಗಂಡನ ಹೆಸರು ಎಲ್ಲದ ಅಂತೇಳಿ. ಹಂಗೆಲ್ಲ ಹೇಳಕ್ ಬರಲ್ರಿ ಗುರುಗಳಂದ್ರು. ಈಗ ನಮ್ಮ ಕುಂತಿರ್ತಾವ ಪಾಪ ಹೊರಗ್, ಒಂದ್ ಸಾರಿ ರೀ ಬರ್ರಿ ಅಂತೀರಿ, 2ನೇ ಸಾರಿ ಬರ್ಲಿಲ್ಲ ಅಂದ್ರೆ ಒಳಗ ಬೋಗಾಣಿ ಸಪ್ಪಳಾಗ್ತಿರುತ್ತೆ. ಹಂಗಾಗಬಾರದು. ಬದುಕು ಹೆಂಗಂದ್ರ ಏನ್ ಆಗಬೇಕಾಗ್ಯಾರ, ಬಾಜು ಹೊಲದವ 1000 ಟನ್ ಕಬ್ಬ ಬೆಳೆದವ್ರ ಮುಂಜಾನೆ ಲಿಂಬೆಹಣ್ಣು ಬಿತ್ತ, ಬಾಜು ಮನ್ಯಾವ ಪೊಲೀಸ್ ಆದ, ಶಿಕ್ಷಕ ಆದ, ನೌಕರಿ ಐತ, ಒಂದಿಟ್ಟು ಏನೋ ರೊಕ್ಕ ಬರುವಂಗ ಆತರ ಬಿತ್ತ ಲಿಂಬೆಹಣ್ಣು. ಈ ಬದುಕು 100 ಕಿಲೋ ತೂಕದ, ಹನಿ ಮ್ಯಾಗ ಭಂಡಾರ ಅದ, ಬೆಂಕಿ ಅಂತ ಭಂಡಾರ ಹಚ್ಕೊಂಡಿವಿ. ₹1 ಲಿಂಬೆಹಣ್ಣು ನಮ್ಮನ್ನ ಹಂಚ್ಕೊಳಕತ್ತದ. ಯಾಕ್ರಿ ₹1 ಲಿಂಬೆಹಣ್ಣು? ಮೊನ್ನೆ ಯಾವ್ದೋ ಊರಾಗ ಹುಡುಗ ಕಾರ್ಯಕ್ರಮ, ಮನಿ ಒಳಗ ಕಾರ್ಯಕ್ರಮ ಸೋಲ ಲಿಂಬೆಹಣ್ಣು ತರಕ್ ಹೋಗ್ಯದ ಅಂಗಡಿಗೆ. 50 ಲಿಂಬೆಹಣ್ಣು ಕ್ಯಾರಿ ಬ್ಯಾಗ್ನಾಗ ಕೆಳಗಾರದೊಂದು 5 ಲಿಂಬೆಹಣ್ಣು ಬಾಜು ಮನೆಯವ್ರ ಮನಿ ಮುಂದೆ ಬಿದ್ದಾವ. 11 ಗಂಟೆ ಅಂದ್ರೆ ಜ್ಯೋತಿಷ್ಯ ಸ್ವಾಮಿಗಳು 100 ಮಂದಿ ಕೂಡ್ಯಾರ. ಎದಕ್ ಬಿದ್ದಾವ್ರವ? ಕಾರ್ಯಕ್ರಮಕ್ಕೆ ಹೋಗು ಲಿಂಬೆಹಣ್ಣು ಬಿದ್ದದ ಕೆಟ್ಟ ಮಂದಿ ಕೂಡಾಕತ್ತ. ಹೆಂಗ್ರಿ? ಕೆಲಸ ಮಾಡಂಗಿಲ್ಲ. ಗುರುವಿನ ಶಕ್ತಿ, ಗುರುವಿನ ಮಹಿಮಾ, ಜ್ಞಾನಿ ತಾಕತ್ ಬಹಳ ದೊಡ್ಡದದ. ಒಂದು ಸಣ್ಣ ಮಾತು ಹೇಳ್ತೀನಿ, ಇಲ್ಲ ಹಾರುಗೇರಿ ದೇವ್ರ ಕೊಂಡಜ್ಜ ಅಂತ ಹೇಳಿ. ಎಂತ ಜ್ಞಾನಿ ಆಟ ಹೆಂಗ ಯಾರಿಗೂ ಗೊತ್ತಾಗೋದಿಲ್ಲ. ಅವ ಮನಸ್ಸು ಮಾಡಿದ್ರ ಮನುಷ್ಯನ ಜೀವಂತ ಮಾಡಬಹುದು, ಅಹಂಕಾರ ಇದ್ದವನು ಮಣ್ಣಾಗ ಹೂತ ಹಾಕಬಹುದು. ಜ್ಞಾನಿ ತಾಕತ್ ಬಹಳ ದೊಡ್ಡದದ. ಹಾರುಗೇರಿ ದೇವ್ರ ಕೊಂಡಜ್ಜ ಯಾವುದೋ ಒಂದು ಬಾವಿ ಹತ್ರ ಹೋಗಿ ನಿಂತಿದ್ದು, ಬರಗಾಲಿತ್ತು. ತೆಳಗೆಲ್ಲ ಹೆಣ್ಮಕ್ಳು ನೀರು ತುಂಬ್ತಾ ಇದ್ರು, ಮ್ಯಾಗಿಂದ ದೇವ್ರ ಕೊಂಡಜ್ಜ ನಿಂತು ಮೂತ್ರ ಮಾಡ್ಲಿಕ್ಕತ್ತ. ಅವಾಗೆಲ್ಲಾ ಜನ ಎಲ್ಲಾ ತಾಯಂದ್ರ ನೀರ್ ತುಂಬಾಕತ್ತಾರ, ನೀ ಮ್ಯಾಗ ನಿಂತು ಮೂತ್ರ ಮಾಡಕತ್ತಿಯಲ್ಲ ಅಂದಾಗ, ಹಂಗಲ್ರು ಅದ ಉಪ್ಪು ನೀರಿತ್ತು. ಇಷ್ಟು ದಿನ ಕುಡಿಯಾಕ ಉಪಯೋಗ ಇರ್ಲಿಲ್ಲ. ಇವತ್ತು ಮೂತ್ರ ಮಾಡಿ ಸಿಹಿ ನೀರಾಗ್ಯದ, ಇನ್ನೆಂದೂ ಉಪ್ಪು ನೀರ್ ಆಗಂಗಿಲ್ಲ, ಸಿಹಿ ನೀರ್ ಆಗ್ತದ, ಕುಡ್ಕೊತ ಹೋಗ್ರಿ ಅಂತ ಹೇಳಿದಂತ. ಜ್ಞಾನಿ ಆಟ ಯಾರಿಗೂ ಅರ್ಥ ಆಗುದಿಲ್ಲ, ಅವ ಹೆಂಗಿರ್ತಾನ ಗೊತ್ತಾಗುದಿಲ್ಲ. ಲಡ್ಡು ಮುತ್ಯಾನ ಜೀವನ ಹೆಂಗದ ಅಂದ್ರ, ಯಾರೋ ಗದ್ದನಕಿರಿಯಾಗ ಬಸ್ನ್ಯಾಗ ಹತ್ರ ಹಚ್ಕೋಲಿಲ್ಲ. ರಾಮದುರ್ಗ ಬಸ್ಸಿಗೆ ಬರಗುಡ್ದ ಲಡ್ಡು ಮುತ್ತೆ ಬಂದ ನಿಂತಿದ್ದಂತ. ಅಲ್ಲಪ್ಪ ನಿನ್ನ ಹತ್ರ ಹಣ ಇಲ್ಲ, ಟಿಕೆಟ್ ಇಲ್ಲ, ನೀ ಹೆಂಗ್ ಬಂದಿವ ಅಂತಂದಾಗ, ನಿನ್ನ ಬಸ್ ಯಾವಾಗ ಬೇಕಾದಾಗ ನಿಲ್ತೈತಿಪ್ಪ, ನನ್ನ ಬಸ್ ಹಂಗ ನಿಲ್ಲೋದಿಲ್ಲ ಅಂದ್ರತ್ತು. ಇದು ದೇವ್ರ ಕೊಟ್ಟ ಬಸ್ ಐತಿ ಎಂದೂ ನಿಲ್ಲಂಗಿಲ್ಲ. ಈ ದೇವ್ರ ಕೊಟ್ಟ ಬಸ್ನೊಳಗೆ ನಾವು ಹೆಂಗಿರ್ಬೇಕಂದ್ರ, ಬೋಧ ಒಂದೇ, ಬ್ರಹ್ಮನಾದ ಒಂದೇ, ಸಾಧನ ಮಾಡುವ ಹಾದಿಯು ಒಂದೇ, ಆದಿ ಪದ ಒಂದೇ, ಶಿಶುನಾಳಧೀಶನ ಭಾಷೆಯು ಒಂದೈತಿ. ಇದನ್ನು ಬರೀ ಶೌದ ಮನಿ ಮಾಡ್ಕೊಳ್ಳಾರ್ದ ಮಾಳಿಂಗರಾಯನ ಮನಿ ಮಾಡಿಕೊಂಡು ನಮ್ಮ ನಿಮ್ಮೆಲ್ಲರ ಜನ್ಮನ ಉದ್ಧಾರ ಮಾಡ್ಕೊಳ್ಳ ಅಂತ ಹೇಳಿ 12 ಮಾತುಗಳನ್ನ ದರಿಕನ ಜೋರ್ಪಾದ ಕರ